ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಮಜ್ಜಿಗೆ ಹುಳಿ ಮಾಡೋದು ನೋಡ್ಕೊಳ್ಳೋಣ. ನಾನು ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ತೀನಿ. ಸೊಪ್ಪನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀವಿ. ಅದಕ್ಕೆ ಒಂದು 2-3 ಚಮಚದಷ್ಟು ಎಣ್ಣೆ ತೊಗೋತಾ ಇದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನಾನು ದಂಟಿನ ಸೊಪ್ಪಿನ ಮಜ್ಜಿಗೆ ಹುಳಿ ತೋರಿಸ್ತೀನಿ ಇವತ್ತು. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಚಿಟ್ಕುಟ್ಟಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಒಗ್ಗರಣೆಗೆ. ಮಜ್ಜಿಗೆ ಹುಳಿಗೆ ಒಗ್ಗರಣೆ ಆಪ್ಷನಲ್ಲು, ಕೆಲವರು ಒಗ್ಗರಣೆ ಹಾಕದೇನೂ ಮಾಡ್ತಾರೆ. ನಾನು ಹಾಕ್ತಾಯಿದ್ದೀನಿ ಇವತ್ತು. ಇದು ಎಣ್ಣೆ ಹಿಂಗು ಕರ್ದಂಗೆ ಆದಮೇಲೆ ಹೆಚ್ಚಿಟ್ಕೊಂಡು ಇರೋ ಸೊಪ್ಪು ಒಂದು 2-3 ಸತಿ ತೊಳೆದು ಕ್ಲೀನ್ ಮಾಡ್ಕೊಂಡಿರೋ ಸೊಪ್ಪಿದು, ಅದನ್ನು ಹಾಕ್ಕೋತಾ ಇದ್ದೀನಿ. ಒಗ್ಗರಣೆಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಸೊಪ್ಪಿನ ತೋರಿಸ್ತಾ ಇದ್ದೀನಿ. ಮಜ್ಜಿಗೆ ಹುಳಿಗೆ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಚೆನ್ನಾಗಿರುತ್ತೆ. ಇವೆಲ್ಲ ಒಂಥರ ಕ್ಲಾಸಿಕ್ ಕಾಂಬಿನೇಷನ್ಗಳು. ಸೌತೆಕಾಯಿ, ಬೂದ್ಗುಂಬಳಕಾಯಿ, ಆಮೇಲೆ ಸೀಮೆ ಬದನೆಕಾಯಿನಲ್ಲೂ ಚೆನ್ನಾಗಿರುತ್ತೆ. ಸೊಪ್ಪಿನ ಮಜ್ಜಿಗೆ ಹುಳಿನೂ ಚೆನ್ನಾಗಿರುತ್ತೆ. ಅದಕ್ಕೆ ತೋರಿಸ್ತಾ ಇದ್ದೀನಿ ಇವತ್ತು. ಸೊಪ್ಪನ್ನು ಒಗ್ಗರಣೆಲೇ ಬೇಯಿಸ್ಕೊಳ್ಳೋಣ. ಸೊಪ್ಪಲ್ಲೇ ಬೇಕಾದಷ್ಟು ನೀರಿರುತ್ತೆ. ಬೇಕಿದ್ದರೆ ಒಂದು ತೊಟ್ಟು ನೀರು ಹಾಕ್ಕೊಳ್ಳಿ. ನಂಗೆ ಈ ಸೊಪ್ಪಿಗೆ ಸ್ವಲ್ಪ ಬೇಕಾಯಿತು, ಹಾಕ್ಕೊಂಡಿದ್ದೆ ಒಂದು 1/4 ಲೋಟದಷ್ಟು. ಸೊಪ್ಪು ಬೇಯೋ ಹೊತ್ತಿಗೆ ಇಲ್ಲಿ ಮಜ್ಜಿಗೆ ಹುಳಿಗೆ ತಿರುಗ್ಕೋತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಕಡಲೆಬೇಳೆನ ನೀವು ಉಗುರಲ್ಲಿ ಕಟ್ ಮಾಡಿದ್ರೆ ಸುಲಭವಾಗಿ 2 ಪೀಸ್ ಆಗಬೇಕು, ಅಲ್ಲಿ ತನಕ ನೆನೆಸ್ಕೋಬೇಕು. ಇದಕ್ಕೆ ಒಂದು 2-3 ಗಂಟೆ ಬೇಕಾಗತ್ತೆ. ಅರ್ಜೆಂಟ್ ಇದ್ದರೆ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ, ಸ್ವಲ್ಪ ಬೇಗ ಆಗುತ್ತೆ ನೆನೆಯೋ ಪ್ರೋಸೆಸ್ಸು. ಕಡಲೆಬೇಳೆ ಆಯಿತು. ನೆಕ್ಸ್ಟು ಕಾಯಿ ಹಾಕಿದ್ದೀನಿ. ಆಮೇಲೆ ಶುಂಠಿ ಒಂದು ಮೇ ಬಿ 1 ಟೇಬಲ್ ಸ್ಪೂನ್ ಅಷ್ಟು ಇರ್ಬೋದು. ಆಮೇಲೆ ಹಸಿರು ಮೆಣಸಿನ್ಕಾಯಿ. ನಾನಿಲ್ಲಿ ಹಸಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಕೆಲವರು ಅದನ್ನೊಂಚೂರು ಬಾಡಿಸ್ಕೋತಾರೆ ಎಣ್ಣೆಯಲ್ಲಿ, ಖಾರ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಬೇಕಾದ್ರೆ ಹಾಗೆ ಮಾಡ್ಬೋದು. ಒಂದು ಚಿಟಿಗೆ ಅಷ್ಟು ಜೀರಿಗೆ ಹಾಕಿದ್ದೀನಿ ಇಲ್ಲಿ ನಾನು. ಆಮೇಲೆ ಒಂದು ಚಿಟಿಗೆ ಅಷ್ಟು ಇಂಗು. ಕೆಲವರು ಇದಕ್ಕೆ ಕೊತ್ತಂಬರಿ ಬೀಜನೂ ಒಂಚೂರು ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಬೇಕಾದ್ರೆ ಆ ವೇರಿಯೇಷನು ನೀವು ಟ್ರೈ ಮಾಡ್ಬೋದು. ಒಂದು ಚಿಟಿಗೆ ಅರಿಶಿನ. ಇಲ್ಲಿ ಏನು ಜ್ಞಾಪಕ ಇಟ್ಕೋಬೇಕು ಅಂದರೆ ಮಜ್ಜಿಗೆ ಹುಳಿನಲ್ಲಿ ಈ ಸ್ಪೈಸಸ್ ತುಂಬ ಓವರ್ ಪವರಿಂಗ್ ಆಗಿರಬಾರ್ದು. ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ. ಈಗ ಇದರದ್ದೇ ಮೇನ್ ಇರಬೇಕು. ನೀವು ಹಾಕೋ ಜೀರಿಗೆ ಇರ್ಬೋದು, ಕೊತ್ತಂಬರಿ ಬೀಜ ಇರ್ಬೋದು, ತುಂಬ ಸ್ವಲ್ಪ ಹಾಕಬೇಕು. ಅದು ಗೊತ್ತಾಗಬಾರ್ದು ಅದರ ಟೇಸ್ಟು. ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ಳೋಣ. ಅರಿಶಿನೂ ಅಷ್ಟೇ, ನಿಮ್ಗೆ ಆ ಹಸಿರು ಬಣ್ಣ ಸ್ವಲ್ಪ ಎನ್ಹ್ಯಾನ್ಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಅರಿಶಿನ ಹಾಕ್ಕೋಬೇಡಿ ಇದಕ್ಕೆ. ನೋಡಿ, ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ. ಈಗ ಸೊಪ್ಪಿಂದ ಒಂದು ಸ್ಟೆಮ್ ಪಾರ್ಟ್ ಅಷ್ಟು ತೊಗೊಂಡು ನಾನು ಚೆಕ್ ಮಾಡಿದೆ, ಬೆಂದಿದೆ ಅದು. ಇವಾಗ ಇದಕ್ಕೆ ನಾವು ತಿರುವಿಟ್ಕೊಂಡಿದ್ದ ಮಸಾಲೆ ಹಾಕ್ಕೋತಾ ಇದ್ದೀನಿ. ಅದನ್ನು ಬೆರೆಸ್ಕೊಂಡ್ಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದ್ರೊಳಗೂ ನೀರು ಉಳ್ಕೊಂಡಿರೋ ಮಸಾಲೆ ಎಲ್ಲ ತೆಗೆದು ಹಾಕ್ಕೊಳ್ಳೋಣ. ಇದಾದಮೇಲೆ ಒಂದ್ಸಲಿ ಕೂಡಿಸ್ಕೊಳ್ಳೋಣ. ಯಾಕೆಂದರೆ ಕಡಲೆಬೇಳೆ ಇರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ, ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಒಂದ್ಸಲಿ ಕೈ ಆಡಿಸ್ಕೊಳ್ಳಿ. ಇದು ಒಂದು ಕುದಿ ಬಂದ ಮೇಲೆ ನಾವು ಮೊಸರು ಹಾಕ್ಕೊಳ್ಳೋಣ. ಗಟ್ಟಿ ಮೊಸರು ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೀರಾಗಿತ್ತು, ಬಟ್ ಹುಳಿ ಇದೆ, ಅದರಿಂದ ಹಾಕ್ತಾಯಿದ್ದೀನಿ ನಾನು. ಇದನ್ನು ಹಾಕಿ ಇವಾಗ ಕೂಡಿಸ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಅಂತ. ನಾನು ಹೇಳ್ದಂಗೆ ಕಡಲೆಬೇಳೆ ಇರೋದ್ರಿಂದ ಕುದೀತಾ ಇದು ಗಟ್ಟಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಮೊಸರು ಹಿಡಿಸುತ್ತೆ ಅನಿಸುತ್ತೆ, ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಮೊಸರು ಅಥವಾ ಮಜ್ಜಿಗೆ ನೀವೇನು ಹಾಕ್ತಿರೋದು ಆದಮೇಲೆ ಒಂದು 2 ಕುದಿ ಬರೋ ತನಕ ಉಪ್ಪು ಹಾಕೋಕ್ಕೆ ಹೋಗಬೇಡಿ. ಒಂದೊಂದ್ಸಲಿ ಒಡ್ಕೊಂಬಿಡುತ್ತೆ ಅಥವಾ ಒಡೊಡ್ಕು ನೀರಾಗುತ್ತೆ. ಈಗ ಕುದಿ ಬಂದಿದೆ. ಇವಾಗ ನಾನು ಉಪ್ಪು ಹಾಕ್ತೀನಿ ಮಜ್ಜಿಗೆ ಹುಳಿಗೆ. ಮಜ್ಜಿಗೆ ಹುಳಿಗೆ ನಾವು ಇನ್ನೇನು ಹಾಕಲ್ಲ, ಬರೀ ಉಪ್ಪು ಹಾಕಿದ್ರೆ ಅಷ್ಟೇ, ಮುಗಿಯುತ್ತೆ ಅಲ್ಲಿಗೆ. ಆಮೇಲೆ ಕುದೀತಾ ನಿಮಗೆ ಗಟ್ಟಿ ಅನಿಸಿದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಮೊಸರೇ ಹಾಕಿ, ಮತ್ತು ನೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಕುದಿ ಬರ್ತಾಯಿದೆ ಇವಾಗ. ಆಮೇಲೆ ಕಡಲೆಬೇಳೆ ಇರೋದ್ರಿಂದ ಸ್ವಲ್ಪ ನೊರೆ ಥರ ಬರುತ್ತೆ. ಈ ನೊರೆ ಎಲ್ಲ ಕಮ್ಮಿ ಆಗೋ ತನಕ ಕುದಿಸ್ಕೊಂಡ್ರೆ ನಮ್ಮ ಮಜ್ಜಿಗೆ ಹುಳಿ ಕರೆಕ್ಟಾಗಿ ಕುದ್ದಿದೆ ಅಂತ ಗೊತ್ತಾಗುತ್ತೆ. ಈ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ, ಮತ್ತು ಅನ್ನಕ್ಕಂತೂ ಚೆನ್ನಾಗಿದ್ದೇ ಇರುತ್ತೆ. ನಾವು ದಿನ ಹುಳಿ ಮಾಡ್ತೀವಿ, ಬಟ್ ಇದು ಕಡಲೆಬೇಳೆಯಲ್ಲಿ ಮಾಡೋ ಇನ್ನೊಂದು ವೇರಿಯೇಷನು, ಗೊಜ್ಜು ಮಾಡ್ತೀವಿ ಅಥವಾ ಮಜ್ಜಿಗೆ ಹುಳಿ ಮಾಡ್ತೀವಿ, ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಸೊಪ್ಪಲ್ಲದೆ ಬೂದ್ಗುಂಬಳಕಾಯಿ, ಸೌತೆಕಾಯಿ, ಕೆಲವರು ನುಗ್ಗೆಕಾಯಿನಲ್ಲೂ ಮಾಡ್ತಾರೆ, ಚೆನ್ನಾಗಿರುತ್ತೆ ಮಜ್ಜಿಗೆ ಹುಳಿ. ಒಂದು ವೇರಿಯೇಷನು. ನಮ್ಮಲ್ಲಿ ರೆಗ್ಯುಲರಾಗಿ ಮಾಡೋ ಅಡುಗೆನೇ ಇದು, ಕ್ವೈಟ್ ಕಾಮನ್ ಡಿಶ್ಶು. ಬಟ್ ನನ್ನ ಚಾನಲಲ್ಲಿ ಇರಲಿಲ್ಲ, ಸೊ ಮಾಡೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಹೇಗೆ ಅನಿಸ್ತು ದಯವಿಟ್ಟು ತಿಳಿಸಿ, ನೀವು ಮಾಡಿ. ಇಷ್ಟೋ ತನಕ ಈ ವಿಡಿಯೋನ ನೋಡಿದ್ದಕ್ಕೆ
ಬಹಳ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.